ಸಮುದ್ರ ಮಧ್ಯ ಈ ಥರ ಹಣ್ಣು ತಿಂದು ಸಿಪ್ಪೆನ ಈಸಿಯಾಗಿ ಸಮುದ್ರಕ್ಕೆ ಎಸಿತೀವಿ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಮಸ್ಕಾರ ಎಲ್ಲರಿಗೂ. ಸೊ ನೋಡ್ಬೋದು ನಮ್ಮ ಶಿಪ್ಪು ಸಮುದ್ರ ಮಧ್ಯ ಸೇಲಿಂಗ್ ಮಾಡ್ತಾ ಇದೆ. ಸೊ ಈ ಮುಂಚೆ ವಿಡಿಯೋಸಲ್ಲಿ ಶಿಪ್ನ ಎಷ್ಟೊಂದು ಜಾಗಗಳನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಇವತ್ತೊಂದು ವಿಶೇಷವಾಗಿರುವಂಥ ಜಾಗನ ಶಿಪ್ಪಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ಇದೇ ನಮ್ಮ ಶಿಪ್ನ ಗಾರ್ಬೇಜ್ ರೂಮ್. ಸೊ ಏನಪ್ಪ ಇದು ಸ್ಪೆಷಲ್ ಜಾಗ ಅಂತ ಹೇಳಿ ಗಾರ್ಬೇಜ್ ರೂಮ್ ತೋರಿಸ್ತಾ ಇದೆ ಅನ್ಕೋಬೋದು, ಬಟ್ ಇಲ್ಲೂ ಒಂದು ಸ್ಪೆಷಾಲಿಟಿ ಇದೆ, ಬನ್ನಿ ನೋಡೋಣ. ಶಿಪ್ನ ಪ್ರತಿಯೊಂದು ಗಾರ್ಬೇಜ್ನು ಈ ಗಾರ್ಬೇಜ್ ರೂಮಲ್ಲೇ ಸ್ಟೋರ್ ಮಾಡಬೇಕಾಗುತ್ತೆ. ಶಿಪ್ಪಲ್ಲಿ ಪ್ರತಿಯೊಂದು ಗಾರ್ಬೇಜ್ನ ಕೂಡ ಸೆಗ್ರಿಗೇಟ್ ಮಾಡಿ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಕಲರ್ ಆಗಿ ಕಾಣಿಸ್ತಿರುವಂಥ ಕಸದ ಬುಟ್ಟಿಗಳೇ ನಾವು ಸೆಗ್ರಿಗೇಟ್ ಮಾಡಬೇಕಾಗಿರುವಂಥ ಗಾರ್ಬೇಜ್ ಬಿನ್ಸ್ಗಳು. ಯಾವ ಕಸ ಯಾವ ಬುಟ್ಟಿಗೆ ಹೋಗುತ್ತೆ ಅಂತ ಈ ಕಲರ್ ಮುಖಾಂತರನೇ ನಾವು ಕಂಡುಹಿಡಬೇಕಾಗುತ್ತೆ. ಇದು ಫುಡ್ ವೇಸ್ಟ್ನ ಕಲೆಕ್ಟ್ ಮಾಡುವಂಥ ರೆಫ್ರಿಜರೇಟರ್. ಸೊ ಎಷ್ಟೋ ಜಾಗಗಳಲ್ಲಿ ಮತ್ತು ಎಷ್ಟೋ ಪೋರ್ಟ್ಗಳಲ್ಲಿ ನಾವು ಫುಡ್ನ ಹೊರಗಡೆ ಹಾಕೋದಿಲ್ಲ. ಸೊ ಆ ಟೈಮಲ್ಲಿ ಫುಡ್ ವೇಸ್ಟ್ನೆಲ್ಲ ಈ ರೆಫ್ರಿಜರೇಟರ್ಲೇ ನಾವು ಸ್ಟೋರ್ ಮಾಡ್ತೀರಿ. ಲಾಸ್ಟ್ ಟೈಮ್ ನಾನು ಗೋಕರ್ಣ ಹೋದಾಗ ಒಂದು ವಿಡಿಯೋ ಮಾಡಾಕಿದ್ದೆ. ಬೀಚಲ್ಲಿ ಎಷ್ಟೊಂದು ಬಿಯರ್ ಬಾಟ್ಲುಗಳು, ಅಂದರೆ ನೀವು ಕೌಂಟೇ ಮಾಡೋಕ್ಕಾಗಲ್ಲ, ಅಷ್ಟೊಂದು ಬಿಯರ್ ಬಾಟ್ಲುಗಳು ಎರ್ರಾಬಿರಿ ಎಷ್ಟೋಗಿದ್ರು. ಸೊ ಇದು ನಮ್ಮ ಪರಿಸ್ಥಿತಿ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಸೊ ನೋಡ್ಬೋದು ಎಷ್ಟೋ ಸಾವಿರಾರು ಗಟ್ಟಲೆ ಸಮುದ್ರ ಮಧ್ಯೆ ಇದೀರಿ ನಾವು. ಸೊ ನಾವಿಲ್ಲಿ ಎಷ್ಟೇ ಕಸ ಬಿಸಾಕಿದ್ರು ಯಾರು ಕೇಳಲ್ಲ. ಅಂದರೂ ನಾವು ಒಂದೇ ಒಂದು ಸಣ್ಣ ಪ್ಲಾಸ್ಟಿಕ್, ಅದು ತಿಂದಿರೋ ಸಣ್ಣ ಆ್ಯಪಲ್ನ ಕೂಡ ನಾವು ಸಮುದ್ರದ ಹಾಕಲ್ಲ. ಸೊ ನೀವು ನಿಮ್ಮ ಸುತ್ತಮುತ್ತ ಇರೋಂಥ ರೋಡ್ಗಳು, ಬೀಚ್ಗಳು, ಪಬ್ಲಿಕ್ ಪ್ಲೇಸಸ್ಗಳು ಎಲ್ಲಂದ್ರಲ್ಲಿ ಕಸನ ಈಸಿಯಾಗಿ ಬಿಸಾಕ್ಬಿಡ್ತಾರೆ. ನಾವು ನಮಗೆ ಅನ್ನ ಕೊಡುವಂಥ ಈ ಸಮುದ್ರನೇ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಿ. ಸೊ ನೀವು ನಿಮ್ಮ ರೋಡ್ಗಳು, ನಿಮ್ಮ ಪಾರ್ಕ್ಗಳು, ನಿಮ್ಮ ಪಬ್ಲಿಕ್ ಪ್ಲೇಸಸ್ಗಳು, ಸೊ ನಿಮ್ಮ ಸುತ್ತಮುತ್ತ ಜಾಗನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬೇಕು ಹೇಳಿ.